ಕೇವಲ ಒಂದೇ ಒಂದು ನಿಮಿಷದಲ್ಲಿ ಒಂದೇ ಒಂದು ವಸ್ತುನ ಬಳಸ್ಕೊಂಡು ಮಾಡಿರೋ ಅದ್ಭುತವಾದ ಹೇರ್ ಡೈ. ಒಂದೇ ಒಂದು ನಿಮಿಷ ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿದ್ರೆ ಸಾಕು. ಅದು ವರ್ಷಕ್ಕೊಂದ್ಸಲ ಅಪ್ಲೈ ಮಾಡಿದ್ರೆ ನಿಮ್ಮ ಎಲ್ಲ ಬಿಳಿ ಕೂದಲಿಗೂ ರಾಮಬಾಣ. ಕೇವಲ ಒಂದೇ ಒಂದು ನಿಮಿಷದಲ್ಲಿ ಒಂದೇ ಒಂದು ವಸ್ತು ಬಳಸ್ಕೊಂಡು ಮಾಡಿರುವ ಅದ್ಭುತವಾದ 1 ಮಿನಿಟ್ ಹೇರ್ ಡೈ. ಏನಿದು 1 ಮಿನಿಟ್ ಹೇರ್ ಡೈ ಅಂದರೆ ಒಂದೇ ನಿಮಿಷದಲ್ಲಿ ನಿಮ್ಗೆ ಎಲ್ಲ ಬಿಳಿ ಕೂದಲು ಕಪ್ಪಗಾಗುತ್ತೆ. ವರ್ಷಕ್ಕೊಂದ್ಸಲ ಉಪಯೋಗಿಸಿದ್ರೆ ಸಾಕು. ಸುಮಾರು ಜನಕ್ಕೆ ಇದು 100% ರಿಸಲ್ಟ್ ಕೊಟ್ಟಿದೆ. ಪ್ರತಿಯೊಬ್ಬರು ಮನೇಲಿ ಇದಿರಲೇಬೇಕು ಈ ವಸ್ತು. ಯಾಕೆಂದರೆ ಬಿಳಿ ಕೂದಲು ಅನ್ನೋದು ಕಾಮನ್ ಪ್ರಾಬ್ಲಮ್ ಆಗೋಗಿದೆ. ಒಂದೇ ನಿಮಿಷದಲ್ಲಿ ಚಿಟಿಕೆ ಹೊಡೆಯೋಷ್ಟೊತ್ತಿಗೆ ನಿಮ್ಮ ಎಲ್ಲ ಬಿಳಿ ಕೂದಲಿಗೂ ಸಲ್ಯೂಷನ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಜಾಸ್ತಿ ಪ್ರಿಪ್ರೇಷನ್ನು ಇಲ್ಲ. ಒಂದೇ ಒಂದು ವಸ್ತು, ಅದ್ರಲ್ಲಿ ಮಾಡಿರೋ ಹೇರ್ ಡೈ, ಅದ್ರಲ್ಲಿ ಮಾಡಿರೋ ಟಚ್ ಅಪ್ ಹೇರ್ ಡೈ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಏನಿದು ಒಂದೇ ಒಂದು ವಸ್ತು ಅಂದರೆ ಒಂದು ನಿಮಿಷ ಒಂದೇ ಒಂದು ವಸ್ತುಲಿ ನಿಮ್ಮ ಎಲ್ಲ ಬಿಳಿ ಕೂದಲು ಕಪ್ಪಗಾಗುತ್ತೆ. ಅದು ವರ್ಷಕ್ಕೊಂದ್ಸಲ ಹಾಕೊಳ್ಳೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಥೈಮೋಕ್ವಿನೈನ್ ಅಂತ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇದೆ ಈ ವಸ್ತುಲಿ. ಆ ವಸ್ತುಲಿ ಥೈಮೋಕ್ವಿನೈನ್ ಇರೋದ್ರಿಂದನೇ ನಮ್ಮ ಕೂದಲಿಗೆ ಕಪ್ಪು ಕಲರ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಆಯಿತಾ? ನೀವು ಡೈ ಎಲ್ಲ ಹಚ್ಬಿಟ್ಟು ನಿಮಗೆ 4 ಕೂದಲಿರೋದು 8 ಕೂದಲಾಗಿರುತ್ತೆ ನೋಡಿ ಡೈಯಿಂದ. ಅದು 8 ಕೂದಲಿಂದ 100 ಕೂದಲನ್ನ ಕಪ್ಪು ಮಾಡುತ್ತೆ ಈ ಥೈಮೋಕ್ವಿನೈನ್. ನೆಕ್ಸ್ಟು ಫಸ್ಟ್ ಪಾಯಿಂಟ್ ಅದು ಆ ವಸ್ತುಲಿ. ಸೆಕೆಂಡು ಐರನ್ ಬಾಂಡ್ಲಿ. ಐರನ್ ಬಾಂಡ್ಲಿನೂ ಮತ್ತು ಈ ನ್ಯಾಚುರಲ್ ಆಗಿ ನಮಗೆ ಥೈಮೋಕ್ವಿನೈನ್ ಇರೋ ವಸ್ತು ಸೇರಿದ್ರೆ ರಾಮಬಾಣ. ಅದರಲ್ಲಿ ಮಾಡಿರೋ ನ್ಯಾಚುರಲ್ ಆಗಿ ನಮಗೆ ಸಿಗೋಂಥ ಟಚ್ ಅಪ್ ಹೇರ್ ಡೈ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಓಕೆನಾ? ಇದನ್ನು ನಾವು ರೋಸ್ಟ್ ಮಾಡಿದಾಗ ಒಂದು ಬಾಂಡ್ಲಿಲಿ, ಅದು ಐರನ್ ಬಾಂಡ್ಲಿಲಿ ನಮಗೊಂದು ಎನ್ಸೈಮ್ ರಿಲೀಸ್ ಆಗುತ್ತೆ. ಅಂದರೆ ನಾವು ಇದನ್ನು ಗ್ರೈಂಡ್ ಮಾಡುವಾಗ ನಮಗೊಂದು ಆಯಿಲ್ ಥರ ರಿಲೀಸ್ ಆಗುತ್ತೆ. ಅದು ನಮಗೆ ನೆಸಿಟಿ ಇದೆ ಯಾವಾಗ ಈ ಡೈ ಮಾಡಬೇಕಾದ್ರೆ. ಓಕೆನಾ? ಕೆಲವೊಬ್ಬರಿಗೆ ಈ ಡೈ ಹಾಕಿ ಕೆಮಿಕಲ್ ಡೈ ಹಾಕಿ ಹೇರ್ ಫಾಲ್ ಆಗಿರುತ್ತೆ. ಆಯಿತಾ? ಮತ್ತು ಹೇರ್ ಗ್ರೋತು ಸರಿಯಾಗಿರಲ್ಲ. ಅಂದರೆ ತಿನ್ನಿಂಗ್ ಆಗಿರುತ್ತೆ ಹೇರ್ ಗ್ರೋತು, ದಪ್ಪ ಇರಲ್ಲ, ದಟ್ಟವಾಗಿರಲ್ಲ. ಅದು ಎಲ್ಲದಕ್ಕೂ ರಾಮಬಾಣ. ನೆಕ್ಸ್ಟು ಪುಟ್ಟ ಮಕ್ಳಿಗೆ ಬಂದಿರುತ್ತೆ, ಮಿಡಲ್ ಸ್ಕೂಲು ಹೈಸ್ಕೂಲ್ ಮಕ್ಕಳಿಗೆ, ಅಂಥವ್ರಿಗೆ ರಾಮಬಾಣ. ಆಯಿತಾ? ಇದರಲ್ಲಿ ನಮಗೆ ಅಮೋನಿಯಾ ಇರಲ್ಲ, PPT ಇರಲ್ಲ, ಎಂಥದ್ದು ಇರಲ್ಲ, ಯಾವುದೇ ಕೆಮಿಕಲ್ಲು ಇರಲ್ಲ. ಇದು ನೈಸರ್ಗಿಕವಾಗಿ ಆಯುರ್ವೇದದಲ್ಲಿ ಪ್ರೂವ್ ಆಗಿರೋ ರಿಚ್ ಹೇರ್ ಕಲರ್ ಇದು ಅಂತಲೇ ಹೇಳ್ಬೋದು. ಇದು ನೀವು ವಾರದಲ್ಲಿ 2 ಸಲ ಅಪ್ಲೈ ಮಾಡಿ, 3 ಸಲ ಅಪ್ಲೈ ಮಾಡಿ. ನಾನು ಹೇಳೋದು 6 ತಿಂಗಳು 1 ಸಲ ಅಪ್ಲೈ ಮಾಡಿದ್ರೆ ಸಾಕು. ಇದಕ್ಕೊಂದು ಕೆಲವೊಂದು ನಿಯಮಗಳಿದೆ, ಅದು ನಾನು ವೀಡಿಯೋಲಿ ಹೇಳ್ತಾ ಹೋಗ್ತೀನಿ. ಆಯಿತಾ? ಇದನ್ನು ಹಚ್ಚಿ ಎಷ್ಟೊತ್ತಿರಬೇಕು, ಐರನ್ ಬಾಣಲಿಲೇ ಇದನ್ನು ಫ್ರೈ ಮಾಡಬೇಕು. ಆವಾಗ ನಮಗೆ ಡೀಪ್ ಬ್ಲ್ಯಾಕ್ ಪಿಗ್ಮೆಂಟ್ ರಿಲೀಸ್ ಆಗುತ್ತೆ. ಇದು ಟಚ್ ಅಪ್ ಹೇರ್ ಡೈ. ಇದು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಡಿ. ಇದರಲ್ಲೂ ಅಷ್ಟೇ ಕೂದಲು ಬೆಳೆಯುತ್ತೆ, ಕೂದಲು ಹೇರ್ ಫಾಲ್ ನಿಂತ್ಕೊಳ್ಳುತ್ತೆ ಈ ಟಚ್ ಅಪ್ ಹೇರ್ ಡೈಲಿ. ಆಯಿತಾ? ಇದ್ರ ಜೊತೆಗೆ ನೀವು ಬೇಕಾದ್ರೆ ಆಮ್ಲಾನ ಮಿಕ್ಸ್ ಮಾಡ್ಬೋದು. ನಾನು ಮಿಕ್ಸ್ ಮಾಡಿಲ್ಲ, ಯಾಕಂದರೆ ಇದೇ ನ್ಯಾಚುರಲ್ ಆಗಿ ನಮಗೆ ಏನಂತೀವಿ ಕೆಮಿಕಲ್ ಫ್ರೀ ಹೇರ್ ಡೈ ಅಂತಲೇ ಹೇಳ್ಬೋದು ಇದು. ಆಯಿತಾ? ಇದು ಪುಟ್ಟ ಮಕ್ಕಳಿಂದ ದೊಡ್ಡೋರವರೆಗೂ ಯೂಸ್ ಮಾಡ್ಬೋದು. ನೋ ಸೈಡ್ ಎಫೆಕ್ಟ್ಸ್. ಬಟ್ ಆನ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಇದನ್ನು ಸ್ವಲ್ಪ ಸನ್ಲೈಟಿಂದ ಹೊರಗಡೆ ತಂದಿದ್ದೀನಿ. ನಿಮ್ಗೆ ಗೊತ್ತಾಗುತ್ತೆ, ಅದು ಗರಿಗರಿಯಾಗಿ ಅದು ಉರಿದಿರುತ್ತೆ. ಆಯಿತಾ? ನೀವು ಎಷ್ಟು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ತೀರೋ ನಿಮ್ಮ ಇನ್ಸ್ಟೆಂಟ್ ಹೇರ್ ಡೈ ಫಟಾಫಟ್ ಅಂತ ರೆಡಿ ಆಗುತ್ತೆ. ನೀವು 6 ತಿಂಗಳು ವರ್ಷ ಬೇಕಾದ್ರೆ ಸ್ಟೋರ್ ಮಾಡ್ಬೋದು. ಒದ್ದೇ ಸ್ಪೂನ್ ಹಾಕೋಂಗಿಲ್ಲ. ಇದು ಚೆನ್ನಾಗಿ ಆರಲಿ. ಆಯಿತಾ? ನೋಡಿ, ಈ ಥರ ಹೀಗೆ ಸೀಕ್ಲಾಗಿರಬೇಕು. ಇದು ಐರನ್ ಬಾಣಲಿನೇ ತೊಗೋಬೇಕು. ನೀವು ಬೇರೆ ಏನು ತೊಗೊಂಡ್ರು ಇದು ವರ್ಕ್ ಆಗೋಲ್ಲ ನಿಮಗೆ. ಆಯಿತಾ? ಸೊ ಇದು ಪುಟ್ಟ ಮಕ್ಕಳಿಂದ ದೊಡ್ಡವರವರೆಗೂ ಯೂಸ್ ಮಾಡ್ಬೋದು ಇದನ್ನು. ಅಷ್ಟು ಅದ್ಭುತವಾದ ಹೇರ್ ಡೈ. ಇದನ್ನು ಒಂದು ಡ್ರೈ ಮಿಕ್ಸಿ ಜಾರಲ್ಲಿ 1 ಸಲ ನಾನಿದು ಗ್ರೈಂಡ್ ಮಾಡ್ಕೋತೀನಿ. ಆಯಿತಾ? ನೋಡಿ, ನಮ್ಗೆ ಈಗಾಗಲೇ ಇಲ್ಲಿ ಸ್ವಲ್ಪ ಆಯಿಲ್ ರಿಲೀಸ್ ಆಗಿದೆ. ನಾನು ಯಾವಾಗ ಟಚ್ ಅಪ್ ಡೈ ಮಾಡೋದು ಅಂತ ಹೇಳ್ತೀನಿ. ಇದೇ ಪ್ರೊಸೀಜರು ಟಚ್ ಅಪ್ ಡೈಗೂ. ಓಕೆನಾ? ಸೊ ಇದನ್ನು ಚೆನ್ನಾಗಿ ನೈಸಾಗಿ ಶ್ರೀಗಂಧ ಥರ ಇದು ಪೇಸ್ಟ್ ಆಗಿರಬೇಕು. ನಿಮ್ಗೆ ಕಾಣ್ತಿದೆಯಾ ಕ್ಲೋಸಪ್ ವ್ಯೂಯಲ್ಲಿ? ಸೊ ಇದನ್ನು ಬಾಣಲಿಗೆ ಹಾಕೋತೀನಿ, ಮತ್ತೆ ಬಾಣಲಿಗೆ ಹಾಕೋತೀನಿ. ನಾನು ನಿಮ್ಗೆ ಏನಂದೆ 1 ಮಿನಿಟ್ ಟಚ್ ಅಪ್ ಹೇರ್ ಡೈ ಅಂತ ಅಂದೆ. ಈ ಟಚ್ ಅಪ್ ಹೇರ್ ಡೈದೆ ಪ್ರೊಸೀಜರ್ ಮಾಡ್ತಾ ಇರೋದು ನಾನೀಗ. ಇದನ್ನು ನೀಟಾಗಿ ಬಾಣಲಿಗೆ ಹಾಕ್ಕೊಂಡು ಸುಮಾರು ನಾನು 2-3 ಚಮಚದಷ್ಟು ಕಲೋಂಜಿ ತೊಗೊಂಡಿದ್ದೆ. ಆಯಿತಾ? ಸೊ ನೀವು ಅದನ್ನು ಗ್ರೈಂಡ್ ಮಾಡಿದಾಗ ನಿಮ್ಗೊಂದು 2 ಚಮಚ ಬರ್ಬೋದು. ಫೈನ್. ಇದನ್ನು ನೀಟಾಗಿ ಬಾಣಲಿಗೆ ಹಾಕ್ಕೊಂಡು ನೋಡಿ, ಫೈನಾಗಿರಬೇಕು, ಶ್ರೀಗಂಧದ ಥರ ಇರಬೇಕು. ತರಕಾರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ಇಲ್ಲಿ ಟಚ್ ಅಪ್ ಹೇರ್ ಡೈನು ಮಾಡ್ತಿದ್ದೀವಿ, ನಾರ್ಮಲ್ ಹೇರ್ ಡೈನು ಮಾಡ್ತಿದ್ದೀನಿ. ಆಯಿತಾ? ಇದನ್ನು ಮತ್ತೆ ಬಾಣಲಿಲಿ ಇಡಬೇಕು. ಸುಮಾರು ಒಂದು 2 ಚಮಚಕ್ಕೆ ನಾನು 2-3 ಚಮಚದಷ್ಟು ನೀರು ಹಾಕ್ತಾಯಿದ್ದೀನಿ. ಅದು ಸಿಹಿ ನೀರು, ಅಕ್ವಾಗಾರ್ಡ್ ನೀರು, ಉಪ್ಪು ನೀರು ಹಾಕಬೇಡಿ. ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕ್ತಾರೆ, ಹೇಮಾ ಉಪ್ಪು ನೀರು ನಮಗಿರೋದು
ಸೊ ಆಲ್ಟರ್ನೇಟಿವ್ ಇಲ್ಲ, ಉಪ್ಪು ನೀರಂತೂ ಯೂಸ್ ಮಾಡಬೇಡಿ ಫ್ರೆಂಡ್ಸ್, ಓಕೆನಾ. ಸಿಹಿ ನೀರು ಹಾಕ್ಬೋದು, ಅಥವಾ ಈಗ ನಮ್ಗೆ ಅಕ್ವಾಗಾರ್ಡ್ ನೀರು ಅವೈಲಬಲ್ ಇದೆ ಸಿಟಿ ಸೈಡ್ಸು, ಅದನ್ನು ಯೂಸ್ ಮಾಡ್ಬೋದು. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 2 ಚಮಚ ಈ ಪುಡಿಗೆ ಒಂದು 4 ಚಮಚ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ ನಾನು ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತಾ ಹೋಗ್ತೀನಿ. ಇದು ಚಿಕ್ಕ ಚಿಕ್ಕ ಟಿಪ್ಸು ನೀವು ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ನಾವು ಹಾಕಿದ ಕಲೋಂಜಿ ಪೇಸ್ಟು ಮತ್ತು ನೀರು ಬೇರೆ ಬೇರೆ ಇದೆ, ಎರಡೂ ಸೇರಿ ಒಂದೇ ಥಿಕ್ನೆಸ್ಗೆ ಬರಬೇಕು. ಸೊ ಅದು ಒಂದು 6ರಿಂದ 7 ನಿಮಿಷ ತಗೊಳುತ್ತೆ, ಓಕೆನಾ. ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಕಬ್ಬಿಣದ ಬಾಣಲಿನೇ ಮಾಡ್ಕೊಳ್ಳಿ. ನೀವು ಸ್ಟೀಲೆಲ್ಲ ಮಾಡ್ಕೊಂಡಾಗ ನಿಮಗೆ ಎಫೆಕ್ಟ್ ಇರಲ್ಲ, ನಾವು ಕೂದಲಿಗೆ ಹಚ್ತಾ ಇರೋದು, ಆಯಿತಾ. ಈಗಾಗಲೇ ಹೇಳಿದೆ, ಕಲೋಂಜಿ ನಾವು ರೋಸ್ಟ್ ಮಾಡಬೇಕಾದ್ರೆ ಅದರೊಂದೊಂದು ನ್ಯಾಚುರಲ್ ಪಿಗ್ಮೆಂಟ್ ರಿಲೀಸ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ ಅಲ್ವಾ. ಈಗ ಚೆನ್ನಾಗಿ ಕುದೀತಿದೆ, ಕುದೀಲಿ. ಸೊ 5 to 6 ಮಿನಿಟ್ಸ್. ನಾನು ಎಲ್ಲೂ ಎಡಿಟ್ ಮಾಡಿಲ್ಲ, ಯಾಕಂದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅದು ಗೊತ್ತಾಗಬೇಕು. ಅದು ನೀರು ಕಮ್ಮಿ ಆಗ್ತಾ ಹೋಗಿರೋದು. 2 ಚಮಚಕ್ಕೆ ಒಂದು 4ರಿಂದ 6 ಚಮಚದಷ್ಟು ಇದು ಹಾಕ್ಕೊಳ್ಳಿ ನೀರು, ಆಯಿತಾ. ಚೆನ್ನಾಗಿ ಅದು ಕುದೀಲಿ. ಅದೆಷ್ಟು ಚೆನ್ನಾಗಿ ಕುದಿಯುತ್ತೋ ನಮಗೆ ಅಷ್ಟೇ ಚೆನ್ನಾಗಿ ಡೈ ಬರುತ್ತೆ, ಆಯಿತಾ. ಇದರಲ್ಲೇ ನಾನು ಟಚಪ್ ಹೇರ್ ಡೈ ಹೇಳ್ಕೊಡ್ತೀನಿ. ಇದು ನೆಕ್ಸ್ಟ್ ಪ್ರೊಸೀಜರ್ ಹೇಳ್ಕೊಡ್ತೀನಿ ನೋಡಿ. ಈ ನೀರು ಮತ್ತು ಆ ಕಲೋಂಜಿದು ಪೇಸ್ಟ್ ಏನು ಹಾಕಿದ್ವಿ, ಒಂದಕ್ಕೊಂದು ಬೆರೆತು ನಮಗದು ಫುಲ್ಲು ಕಂಪ್ಲೀಟಾಗಿ ಒಂದು ಪೇಸ್ಟ್ ಥರ ಬರುತ್ತೆ. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಸೊ 5ರಿಂದ 6 ನಿಮಿಷ. ಈ ಟೈಮಲ್ಲಿ ನೀವೇನೂ ಯೂಸ್ ಮಾಡೋಂಗಿಲ್ಲ, ಬೇರೆ ಏನೂ ಪದಾರ್ಥ ಹಾಕೋಂಗಿಲ್ಲ. ನಾನು ಹೇಳಿದ ಒಂದೇ ಪದಾರ್ಥ ಕಲೋಂಜಿ ಪ್ಲಸ್ ನೀರು, ಓಕೆನಾ. ನೋಡಿ, ಕುದ್ದು ಕನ್ಸಿಸ್ಟೆನ್ಸಿ ಕಮ್ಮಿ ಆಗಿದೆ. ನಾನು ಎಲ್ಲೂ ಎಡಿಟ್ ಮಾಡಿಲ್ಲ, ಯಾಕಂದರೆ ಸುಮಾರು ಜನ ವೀಡಿಯೋಸ್ ನೋಡ್ತಿರ್ತೀರ, ಅವ್ರಿಗೂ ಗೊತ್ತಾಗಬೇಕು ಎಲ್ಲಿ ನಾವು ಎಡಿಟ್ ಮಾಡಿದ್ವಿ ಅಂತ ಅಲ್ವಾ. ಸೊ ಇಲ್ಲಿ ಎಲ್ಲೂ ಎಡಿಟ್ ಮಾಡಿಲ್ಲ, ಕಂಪ್ಲೀಟಾಗಿ ಆ ನೀರು ಹಿಮ್ರೋಗಿದೆ. ಈ ಟೈಮಲ್ಲಿ ಅದನ್ನು ತಗೋತೀನಿ, ಬಿಸಿ ಇದೆ, ಸೊ ನೋಡ್ಕೊಳ್ಳಿ. ಈ ಟೈಮಲ್ಲಿ ಅದನ್ನು ತೆಗೆದು ಆರಕ್ಕಿಡ್ತೀನಿ. ಆವಾಗ ನಿಮ್ಗೆ ಹೇಳ್ತೀನಿ ಯಾವ ಟೈಮಲ್ಲಿ ಇದನ್ನು ಟಚಪ್ ಹೇರ್ ಡೈ ಮಾಡ್ಕೊಳ್ಳೋದು, ಯಾವ ಟೈಮಲ್ಲಿ ಇನ್ಸ್ಟೆಂಟ್ ಹೇರ್ ಡೈನ ಪ್ಯಾಕಾಗಿ ಅಪ್ಲೈ ಮಾಡೋದು ಅಂತ. ಓಕೆ, ಬನ್ನಿ ಇವತ್ತಿನ ವೀಡಿಯೋನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದು ಕಂಪ್ಲೀಟಾಗಿ ನೋಡಿ, ನೀರಿನ ಅಂಶ ಇರಬಾರ್ದು. ಒಂದು 1/4 ಚಮಚ ಇರಲಿ, ಓಕೆನಾ. 1.5 ಚಮಚದಷ್ಟು ಅದು ಹೀರ್ಕೊಂಡಿರಬೇಕು. ಫೈನ್. ಈಗ ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಾನು ವೀಡಿಯೋಲ್ಲಿ ಮಾಡಬೇಕು ಅಂತ ಬಿಸಿದೆ ಹಾಕೋತಾ ಇದ್ದೀನಿ, ನೀವು ಅದನ್ನು ತಣ್ಣಕ್ಕಾದ್ಮೇಲೆ ಹಾಕ್ಕೊಳ್ಳಿ. ಇದನ್ನು ಈಗ ಕಂಪ್ಲೀಟಾಗಿ ಆರಕ್ಕೆ ಬಿಡಬೇಕು. ಇದನ್ನು ಆರಕ್ಕೆ ಬಿಟ್ಟು ಬಿಸಿಲಲ್ಲೇ ಇಡಿ. ಆರಕ್ಕೆ ಬಿಟ್ಟ ಮೇಲೆ ಇದನ್ನು ಪೌಡ್ರು ಮಾಡಿ ಇಟ್ಕೊಳ್ಳಿ. ಪೌಡ್ರು ಮಾಡಿಟ್ಕೊಂಡ್ರೆ ಇದು ಟಚಪ್ ಹೇರ್ ಡೈ ಆಗುತ್ತೆ, ಆಯಿತಾ. ಇದು ಆರಿದ್ಮೇಲೆ ಟಚಪ್ ಹೇರ್ ಡೈ ಆಗುತ್ತೆ. ಇವಾಗ ಇನ್ಸ್ಟೆಂಟ್ ಹೇರ್ ಡೈ ಬೇಕು ಅಂದರೆ ಇದು ಸ್ವಲ್ಪ ಉಗುರು ಬೆಚ್ಚಗಿರಬೇಕಾದ್ರೇ ನಾವು ಇದಕ್ಕೆ ಕುಡಿಯೋ ನೀರು ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿ ಇಮ್ಮಿಡಿಯೇಟಾಗಿ ನಾವು ಹೇರ್ಗೆ ಹಾಕಬೇಕಾಗತ್ತೆ. ಹೇರ್ಗೆ ಅಪ್ಲೈ ಮಾಡಿ ಮಿನಿಮಮ್ ಅಂದರೆ ಅರ್ಧ ಗಂಟೆ ಇರಬೇಕಾಗತ್ತೆ, ಓಕೆನಾ. ಸೊ ಟಚಪ್ ಹೇರ್ ಡೈಯು ಹೇಳ್ಕೊಟ್ಟೆ, ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇದು ಇನ್ಸ್ಟೆಂಟ್ ಹೇರ್ ಡೈ, ಓಕೆ. ಇದರಲ್ಲಿ ಕೂದಲು ಬೆಳೆಯುತ್ತೆ, ಹೇರ್ ಫಾಲ್ ನಿಲ್ಲುತ್ತೆ, ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಕಪ್ಪಗಿರುತ್ತೆ, ಅಮೋನಿಯಾ ಇರಲ್ಲ, ಪಿಪಿಟಿ ಇರಲ್ಲ, ಯಾವುದೇ ಪ್ರಿಸರ್ವೇಟಿವ್ ಹಾಕಿಲ್ಲ. ಇದಕ್ಕೆ ನ್ಯಾಚುರಲ್ ಆಗಿ ಸಿಗೋಂಥ ಅದ್ಭುತವಾದ ಹೇರ್ ಡೈ. ಇದನ್ನು ನೀವು ಎಷ್ಟು ವರ್ಷ ಬೇಕಾದರೂ ಇಡ್ಬೋದು, ಬಟ್ ನೀವು ಒಂದೇ ಸ್ಪೂನೆಲ್ಲ ಹಾಕಬಾರ್ದು. ಹಾಕಿದ್ರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ, ಅದು ಒಂಥರ ಬೂಸ್ಟ್ ಬಂದಂಗೆ ಆಗುತ್ತೆ. ನೀವು ಮಾಯಿಶ್ಚರೈಸರ್ ಜಾಸ್ತಿ ಕೊಡಬೇಡಿ. ನೋಡಿ, ನೀರೇನಂದರೆ 1/4 ಚಮಚ ಅಷ್ಟೇ. ಇವತ್ತಿನ ವೀಡಿಯೋಗೆ ಹೋಗೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಅಂತ. ನಾವು ಮಾಡೋ ಪ್ರಿಪ್ರೇಷನಲ್ಲಿ ಯಾವ ಲೆವೆಲಲ್ಲಿ ಸ್ಟಾಪ್ ಮಾಡಿದ್ರೆ ಟಚಪ್ ಹೇರ್ ಡೈ ಆಗುತ್ತೆ, ದ ಪ್ರೋಸೆಸ್ ಕಂಟಿನ್ಯೂ ಆದರೆ ನಮಗೆ 1 ಮಿನಿಟ್ ಹೇರ್ ಡೈ ಆಗುತ್ತೆ. ಟಚಪ್ ಹೇರ್ ಡೈಗೆ ಪ್ರೋಸೆಸ್ ಕಮ್ಮಿ, ಇನ್ಸ್ಟೆಂಟ್ ಹೇರ್ ಡೈಗೆ ಪ್ರೋಸೆಸ್ 1-2 ನಿಮಿಷ ಜಾಸ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗ್ಬಿಲ್ಲ.